ಹಾಂ ಸರ್ ನಮಸ್ತೆ. ನಮಸ್ತೆ ಸರ್. ಹಾಂ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಹಾಂ, ಯಾವ ಜಾತ್ರೆಗೆ ಹೋಗಿದ್ರಿ ಈ ವರ್ಷ? ಈ ವರ್ಷ ಕೆಂಗಲ್ಲು ಫಸ್ಟು, ಓಕೆ, ಆಮೇಲೆ ಮುರುಕ್ತಾರೆ, ಆಮೇಲೆ ಬನ್ನೂರ ಹತ್ರ ಹೇಮಾದ್ರಮ್ಮ ಜಾತ್ರೆಗೆ ಹೋಗಿದೆ. ಈಗ ನೆಕ್ಸ್ಟು ಬೇಬಿಗೆ ಹೋಗ್ಬೇಕು ಸರ್. ಹೇಗಿತ್ತು ಸರ್ ಅನುಭವ ಜಾತ್ರೆಗಳಲ್ಲಿ? ಜಾತ್ರೆಗಳೆಲ್ಲ ಚೆನ್ನಾಗಿತ್ತು ಸರ್. ಯಾವ್ದು ತುಂಬ ಇಷ್ಟ ಆಯ್ತು ಜಾತ್ರೆ ನಿಮ್ಗೆ? ಎಲ್ಲ ಜಾತ್ರೆನೂ ಇಷ್ಟನೇ ಸರ್. ಈಗ ಹೋಗಿದ್ದು ಈಗೆಲ್ಲ ಜನ ಕ್ರೌಡ್ ಆಯ್ತು, ಕ್ರೌಡ್ ಆಗ್ತದಾರೆ, ಸೇರ್ತಾ ಇದೆ. ಓಕೆ, ಎಲ್ಲ ಕಡೆ ಪ್ರೈಸ್ ಕೊಡ್ತಾರೆ, ದನ ಚೆನ್ನಾಗಿ ಸೇರ್ತಾ ಇದೆ. ನಾಟಿ ದನಗಳಿಗೆ ಒಳ್ಳೆ ಬೆಲೆ ಬರ್ತದೆ ಈಗ. ಹಾಂ, ಅಂದರೆ ಸಾಕೋರು ಜಾಸ್ತಿ ಆಗ್ತಿದ್ದಾರೆ, ಸಾಕೋರು ಜಾಸ್ತಿ ಆಗ್ತದೆ. ಯಾರು ದೊಡ್ಡವ್ರು ತೊಗೊಂತಾರೆ ಜಾಸ್ತಿ, ಇವಾಗ ಸಣ್ಣ ಯುವಕರುಗಳು ತೊಗೊಂತಿದ್ದಾರೆ. ಯುವಕರು ತಗೋತಾವ್ರೆ ಸರ್, ದೊಡ್ಡವರು ತಗೋತಾವ್ರೆ. ಅಂದ್ರೆ ಜಾಸ್ತಿ ತಗೊಳ್ತಾರೆ ಶೋಕಿಗ, ಇಲ್ಲ ಕೆಲಸ ಮಾಡ್ತಾರ? ಯಾವ ತರ ಕೆಲಸ ಮಾಡೋರು ತಗೋತಾರೆ ಸರ್, ಸೋಕಿಯವರು ತಗೋತಾರೆ. ಈ ಜಾತ್ರೆ ಟೈಮಲ್ಲಿ ಸೋಕಿ ಇತ್ತು. ಓಕೆ, ಕೆಲಸ ಮಾಡೋರು ಏನ್ ಮಾಡ್ತೀರಿ, ಆಗ ತಗೊಳ್ಳೇಬೇಕಲ್ಲ, ಅವ್ರ ಕೆಲ್ಸಕ್ಕೆ ಬೇಕೇ ಬೇಕು. ಬಟ್ ಈ ನಡುವೆ ಸ್ವಲ್ಪ ಬೆಲೆಗಳು ಜಾಸ್ತಿ ಅಂತ ಹೇಳ್ತಾರೆ ಕೆಲವರು. ಹೌದು ಸರ್, ಹೇಳ್ತಾರೆ. ಈಗ ಹೇಳ್ದಂಗೆ ಕೊಟ್ಟು ಎಲ್ಲಾರು ತಗೋಬಿಡ್ತಾರೆ ಸರ್. ವ್ಯಾಪಾರ ಕೂತಾಗ ತಾನೇ ಅದು. ಹೌದೌದು, ಅವ್ರು ಕುತ್ಕೊಂಡು ಹೇಳ್ಬೋದು ಕೊಟ್ಟಿಗೆಯಲ್ಲಿ, ವ್ಯಾಪಾರ ಕುತ್ಕೊಂಡಾಗ ತಾನೇ ಎಷ್ಟು ಏನು ಅಂತ ಗೊತ್ತಾಗುತ್ತೆ. ಮತ್ತೆ ಸರ್, ನೀವು ಜಾಸ್ತಿ ಯಾವ ವಯಸ್ಸಿಂದ ಎತ್ಕೊಂಡು ಕಟ್ಟೋದು ನೀವು? ಸರ್ ನಾನು ಒಂದು 23-24 ವರ್ಷದಿಂದ ಕಟ್ತಾ ಇದ್ದೀನಿ. ಮುಂಚೆ ಎಲ್ಲ ನಮ್ಮ ತಂದೆ, ನಮ್ಮ ದೊಡ್ಡಪ್ಪ ಅವರು, ನಮ್ಮ ತಾತ ಅವರು, ನಾವು ವ್ಯವಸಾಯದವ್ರೆ ಸರ್. ಓಕೆ, ನೀವು ಕರುಗಳು ಜಾಸ್ತಿ ತಗೊಳ್ಳಲ್ಲ, ದೊಡ್ಡವೇ ತಗೊಳ್ಳಲ್ಲ ಸರ್. ಕಡೆ ಬಿದ್ದಿರೋದೇ ತಗೊಂತೀರಾ? ಏನೇನು ಕೆಲಸ ಮಾಡ್ತೀರಾ ಸರ್ ಶೋಕಿ ಮಾಡೋದು ಬಿಟ್ಟು? ಶೋಕಿ ಏನಿಲ್ಲ ಸರ್, ವಾಕಿಂಗ್ ಮಾಡ್ತೀರಾ? ಸುಮ್ಮನೆ ಎತ್ತಿನ ಗಾಡಿದೆಲ್ಲ ಶೋ ಹೊಡಿಯಲ್ಲ? ಗಾಡಿಲಿ ಓಡಾಡ್ತೀವಿ. ಓಕೆ, ಮಾಮೂಲಿ ತೋಟದ ಹತ್ರ ಇರ್ತದೆ. ಯಾರು ಫಂಕ್ಷನ್ ಬಂದ್ರೆ ಏನು ಕೊಡ್ತೀರಾ? ಫಂಕ್ಷನ್, ಮದುವೆ ಫಂಕ್ಷನ್, ದೇವಸ್ಥಾನದ ಕಾರ್ಯಗಳು ಏನಾರ ಇದ್ರು ಕೊಡ್ತೀವಿ. ಮತ್ತೆ ಸರ್, ಇದು ನಿರ್ವಹಣೆ ಹೇಗೆ ಅನಿಸ್ತದೆ ನಿಮ್ಗೆ? ನಮ್ ಚಿಕ್ಕದ್ರಿಂದ ಮಾಡಿದ್ಮೇಲೆ ಏನ್ ಭಯ ಇತ್ತು, ನಿರ್ವಹಣೆ ಅನ್ನಂಗೆ ಇಲ್ಲ. ಓಕೆ, ನಮ್ಮ ಮನೆ ಸದಸ್ಯರ ತರ ನೋಡ್ಕೊಂತೀರಾ? ನೋಡ್ಕೋತೀವಿ. ಇದು ಸರ್ ನೀವು ಕೂಟ ಮಾಡಿದ ಕೂಟ ತಂದಿರೋದ ಜೊತೆ? ಈ ಜೊತೆ ತಂದು ಸರ್ ನಾವು. ಯಾವ ಕಡೆಯಿಂದ? ನಾವು ತಂದದ್ದು ಆನೆಕಲ್ ಪಕ್ಕ ಒಣಕನಹಳ್ಳಿ ಸೀನಣ್ಣ ಅಂತ ಸ್ನೇಹಿತರು. ಓಕೆ, ತಕ ಬಂದದ್ದು. ಅವರು ಕೆಲಸ ಶೋಕಿ ಎಲ್ಲ ಮಾಡ್ತಾರಾ? ಓಕೆ, ತಂದಾಗ ಸರ್ ಎಷ್ಟಾಗಿತ್ತು ಬೆಲೆ? ನಮಗೆ 5,40,000 ತಂದಾಗ. ಇವಾಗ ಸರ್ ತುಂಬಾ ಕೇಳ್ತಾ ಇದಾರೆ ಕೊಡಿ ಅಂತ? ಕೇಳವ್ರೆ, ನಾವು ಕೊಡ್ಲಿಲ್ಲ ಸರ್, ಕೊಡಲ್ಲ. ಓಕೆ, ನೀವೇನ್ ಬೆಲೆ ಏನು ಹೇಳಿಲ್ಲ? ನಾವು ಬೆಲೆ ಏನು ಹೇಳಿಲ್ಲ, ನಾವು ಬೆಲೆನೂ ಹೇಳಿಲ್ಲ. ಅಷ್ಟು ಅಂತ ಇಷ್ಟು ಅಂತ ನಾವು ಬೆಲೆನೂ ಹೇಳಿಲ್ಲ ಸರ್, ಏನು ಹೇಳಿಲ್ಲ. ನಮ್ಗಾಗಿರೋದು 5,40,000, ಎಲ್ಲ 5,60 ಬಿದ್ದವ್ ನಮ್ಗೆ. ನಮ್ಮ ಹತ್ರ ಬಂದು ಕೇಳವ್ರೆ, ನಾವ್ ಇಷ್ಟು ಕೇಳವ್ರೆ ಅಂತಾನು ಹೇಳಲ್ಲ. ಓಕೆ ಓಕೆ, ಅಷ್ಟು ಕೇಳ್ಬಿಟ್ಟವ್ರ ಅಂತಾರಾಗ ಸುಮ್ಮನೆ ಅದು ಕೊಡದ್ಮೇಲೆ ಏನ್ ಬೆಲೆ ಹೇಳ್ಬೇಕು ಸರ್? ನಿಜ ನಿಜ, ಕೊಡಲ್ಲ. ಓಕೆ ಸರ್, ನೀವು ಜಾಸ್ತಿ ಒಣಹುಲ್ಲೆ ಮೇಯಿಸೋದಲ್ಲ? ಸರ್, ನಿಮಗೆ ಜಾಸ್ತಿ ಯಾವುದು ತಳಿ ಇಷ್ಟ? ನಿಮಗೆ ಸೂಜಿ ಮಲ್ಲಿಗೆ ಇಷ್ಟನಾ, ಬೇರೆ ಉಪ ತಳಿಗಳು ಬರ್ತಾವಲ್ಲ ಅದು ಇಷ್ಟನಾ ಜಾಸ್ತಿ ನಿಮ್ಗೆ ಹಳ್ಳಿಕಾರಲ್ಲಿ? ನಮ್ಗೆ ಹಳ್ಳಿಕಾರೆ ಸರ್. ಅದೇ ಅಲ್ಲ, ಈ ಮಾಗಡಿ ಸೈಡ್ ಎಲ್ಲ ಸೂಜಿ ಮಲ್ಲಿಗೆ ಜಾಸ್ತಿ ಬರುತ್ತೆ ಅಂತಾರಲ್ಲ? ನಮ್ಗೆ ಹಳ್ಳಿಕಾರ ಸೂಜಿ ಮಲ್ಲಿಗೆ ಯಾವ್ದಾರ ಆಗಲಿ ನಿಮ್ಗೆ? ಓಕೆ, ನಮ್ಗೆ ಹಳ್ಳಿಕಾರ ಅಂದ್ರೆ. ಹಾಂ. ಓಕೆ ಸರ್, ಇದು ಕೊಂಬೆಲ್ಲ ಹೇಗೆ ಸರ್, ನೀವೇ ಮಾಡಿಸ್ತೀರಾ ಅವಾಗ? ಹಿಂಗೆ ಮಾಡ್ತೀವಿ ಸರ್ ನಾವೇನೆ. ಯಾರು ಬರ್ತಾರೆ ಇಲ್ಲಿ ಲೋಕಲಲ್ಲಿ? ಇಲ್ಲಿ ಕುಮಾರ ಅಂತ ಸಿಹಳ್ಳಿ ಬಂದ್ ಮಾಡ್ಕೊಡ್ತಾನೆ. ಇದು ಪ್ಯಾಚ್ ಸ್ವಲ್ಪ ಹಾಕ್ಸಿದ್ದೀರಾ? ಹಾಕ್ಸಿದೀವಿ ಸರ್, ಒಂದೊಂದು 3 ಇಂಚ್. ಓಕೆ. ಆಮೇಲೆ ಸರ್, ಕೊಂಬು ನೇರ ಇರುತ್ತಲ್ಲ, ಅದು ಲಕ್ಷಣವಾಗಿ ಕಾಣಿಸುತ್ತೆ ಅಂತಾರೆ. ಬಟ್ ಕೆಲವು ಸರಿ ಕೊಂಬುಗಳು ಸರಿ ಮಾಡಿಲ್ಲ ಅಂದ್ರೆ ಬಾಯಿ ತೆಕ್ಕೊಂಡ್ಬಿಡುತ್ತೆ, ಆ ತರ ಎಲ್ಲ ಆಗುತ್ತೆ. ಅದು ಹೇಗೆ ಸರ್, ತೊಂದರೆ ಆಗುತ್ತೆ? ಅದು ನರ ಮಾಡುತ್ತೆ? ಹೌದು, ಬುಡ ಮುರಿದಾಗ ಇಲ್ಲಿ ನರ ಲೂಸ್ ಆಯ್ತವೆ ಅಂತ ಹೇಳ್ತಾರೆ. ಓಕೆ, ಆದಾಗ ತುಟಿ ಬಿಡ್ತದೆ ಅಂತ ಹೇಳ್ತಾರೆ. ನರಕ್ಕೆಲ್ಲ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ನಾವೇನ್ ಮಾಡ್ಸಲ್ಲ ಸರ್, ಬುಡ ಗಿಡ ಏನ್ ಮಾಡ್ಸಲ್ಲ. ನಿಮ್ ಮೇಲ್ಮೇಲೆ ಸ್ವಲ್ಪ ಮಾಡಿಸ್ತೀರಾ? ಮಾಡ್ತೀವಿ ಅಷ್ಟೇ. ನಾವು ಬುಡ ಏಟಾಗಿರೋ ಜಾಸ್ತಿ ಎತ್ತು ತಗೊಳಲ್ಲ. ಆಮೇಲೆ ಸರ್, ಇದು ಎಷ್ಟು ವರ್ಷವರೆಗೂ ಕೆಲಸ ಮಾಡ್ತದೆ ಸರ್? ನೀವು ನೋಡೋ ಪ್ರಕಾರ ಮಟ್ಟಂಗೆ ಎಷ್ಟು, ಇವಾಗ ಸುಮಾರು ವಯಸ್ಸಾದ್ರೆ 20-25 ವರ್ಷ ಬದುಕುತ್ತೆ ಅಂತ ಹೇಳ್ತಾರೆ ಎತ್ತುಗಳು. ಬಿದ್ಮೇಲೆ ಕ್ಲೀನ್ ಆಗಿ ಮೇಂಟೈನ್ ಮಾಡೋದು 10 ವರ್ಷದ ಮೇಲೆ ಇರ್ತಾವ ಸರ್ ದನ. ಕಡೆ ಬಿದ್ಮೇಲೆ ಹೇಳ್ತಾರೆ ನೀವು? ಕಡೆ ಬೀಳೋದು ಯಾವಾಗ? 6 ವರ್ಷ ಆದ್ಮೇಲೆ? 7 ವರ್ಷ? 8 ವರ್ಷ. ಕಡೆ ಬಿದ್ಮೇಲೆ ಕರೆಕ್ಟ್ ಆಗಿ ಅವಕ್ಕೆ ಮೇಂಟೈನ್ ಮಾಡೋದು 10 ವರ್ಷದ ಮೇಲೆ ಇರ್ತಾವ ಸರ್. 10 ವರ್ಷವರೆಗೂ. ಓಕೆ, 10 ವರ್ಷ 12 ವರ್ಷನೂ ಇರ್ತವೆ. ನಿಮ್ಮನೇಲಿ ಜಾಸ್ತಿ ಬದುಕಿರೋದು ಇದೆಯಾ ದನಗಳ ಹತ್ರ? ಜಾಸ್ತಿ ಏಜ್ ಬದುಕಿರೋದು? ಏಜು ಅದೇ ತುಂಬಾ ವಯಸ್ಸು ಇರೋದು ದನಗಳು 16 ವರ್ಷ 15 ವರ್ಷದಲ್ಲ ಇದೆ? ಅಂದ್ರೆ ನಾವು ಮಡಿಕೊಳ್ಳಲ್ಲ, ಇಟ್ಕೊಳ್ಳಲ್ಲ, ಕೊಟ್ಬಿಡ್ತೀರಾ? ಕೊಟ್ಬಿಡ್ತೀವಿ. ಈಗ ಒಂದೇರೆ 1 ವರ್ಷ ಅಂತ ಮಡಗಿರೋದು. ಈಗ ಮನೆ ತಂದಿದ್ದು ಕೊಟ್ಟೆ ಬಿಟ್ಟೆ, 15 ದಿನನೂ ಇರ್ಲಿಲ್ಲ. ಓಕೆ. ಸರ್, ಇವು ಜಾಸ್ತಿ ಯುವಕರು ಮುಂದೆ ಬರ್ತಾ ಇದಾರೆ, ಅವ್ರಿಗೆಲ್ಲ ಏನ್ ಹೇಳಕ್ ಬಯಸ್ತೀರಾ? ಎಲ್ಲ ಯುವಕರು ಬಂದು ಮಾಡಿದ್ರೇನಲ್ವ ಸರ್, ಇದು ಹಳ್ಳಿಕಾರು ದನ ಕಟ್ಟಿ ಅವರು ಎಲ್ಲ ಬೆಳೆದ್ರೆ ನಮಗೂ ಒಳ್ಳೇದಲ್ವ ಸರ್. ಬಡ ರೈತರು ಬೆಳಿಬೇಕು. ಹೌದು.
ಯುವಕರಿಗೆ ಏನು ಸಲಹೆ ಕೊಡ್ತೀರಾ ಸರ್? ಜಾಸ್ತಿ ಬೆಲೆ ತೊಗೊಳಕ್ಕೆ ಹೇಳ್ತೀರಾ, ಕಮ್ಮಿ ಬೆಲೆ ತೊಗೊಳಕ್ಕೆ ಹೇಳ್ತೀರಾ? ಫಸ್ಟ್ ಕಮ್ಮಿ ಬೆಲೆ ತಗೊಂಡು ಹಾಂ ಅದ್ರಲ್ಲಿ ಅನುಭವ ಪಟ್ಟಿ ಅದ್ರಲ್ಲಿ 3 ಕಾಸು ಲಾಭ ಮಾಡಿ ಆಮೇಲೆ ದೊಡ್ಡ ದೊಡ್ಡ ತಗೊಂಡು ಮೇಯಿಸಿ, ನಮಗೂ ಖುಷಿನೇ. ಓಕೆ. ಸರ್ ಆಮೇಲೆ ಇದು ಸರ್ ಹಸುಗಳ ಬಗ್ಗೆ ಏನು ಹೇಳ್ತೀರಾ ಸರ್? ಹಳ್ಳಿಕಾರ ಹಸುಗಳ ಬಗ್ಗೆ? ಹಸುಗಳ ಬಗ್ಗೆ ಸರ್ ನಮ್ಗೆ ಅಷ್ಟು ಗೊತ್ತಾಗಲ್ಲ. ನೀವು ತೊಗೊಳಲ್ಲ ಹಸುಗಳೆಲ್ಲ ಜಾಸ್ತಿ? 1-2 ತಗೊಂಡಿದ್ದೆ. ನಾವು ನಾಟಿ ಹಸು ಅಷ್ಟು ಕಟ್ಟಿಲ್ಲ ಸರ್. ಕಟ್ಟಿಲ್ಲ, ಅಭ್ಯಾಸ ಇಲ್ಲ? ಹೇಳ್ಬೇಕು, ನಮ್ಗೆ ಅಭ್ಯಾಸ ಇಲ್ಲ. ಅವಾಗ ನಮ್ಮ ಮನೇಲಿ ಕಟ್ಟಿದ್ರು, ನಾವ್ ಈ ಎತ್ಕೊಳಕ್ ಬಂದ್ಮೇಲೆ ನಾವು ನಾಟಿ ಹಸು ಕಟ್ಟಿಲ್ಲ. ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ನಾವು ಮಾತಾಡೋದು. ಸರ್ ವ್ಯವಸಾಯಕ್ಕೆಲ್ಲ ಏನು ಉಪಯೋಗಿಸಲ್ಲ ನೀವೀಗ? ನೀವೇನು ವ್ಯವಸಾಯ ಎಲ್ಲ ಮಾಡಲ್ಲ ಈಗ ಸಿಟಿ ಬಂದ್ಮೇಲೆ? ಸರ್ ನಾವು ವ್ಯವಸಾಯ ಈಗ ಬೇಡ ವಾಕಿಂಗ್ ಮಾಡ್ತೀರಾ ಅಷ್ಟೇ? ಇದು ನೋಡಿ, ಇದೆಲ್ಲ ತೆಂಗಿನ ತೋಟ, ನೀರ್ ಕಟ್ಕೋತೀವಿ ನೋಡಿ. ಇದು ತೆಂಗಿನ ತೋಟ, ಇದೆಲ್ಲ ತೆಂಗಿನ ತೋಟ ಆದ್ಮೇಲೆ ಇನ್ನೇನು ವ್ಯವಸಾಯ ಮಾಡ್ತೀವಿ ಸರ್ ತೆಂಗಿನ ತೋಟದಲ್ಲಿ ನೋಡಿ. ಅದೆಲ್ಲ ಕೆಳಗೂ ತೆಂಗಿನ ತೋಟ. ಒಂದಷ್ಟು ವ್ಯವಸಾಯ ಅಂದ್ರೆ ನೀರ್ ಕಟ್ಕೋತೀವಿ. ಉಳುಕೆಲ್ಲ ಟ್ರಾಕ್ಟರ್ ಸರ್. ಈಗ ರಾಗಿ ಎಲ್ಲ ಕೊಂಡ್ಕೊಳ್ಳೋದ ನೀವು? ರಾಗಿ ಎಲ್ಲ ಕೊಂಡ್ಕೊಳ್ಳೋದ? ಹುಲ್ಲೆಲ್ಲಾನೆ? ಎಷ್ಟು ಲೋಡ್ ಬೇಕು ಸರ್ ವರ್ಷಕ್ಕೆ ಒಂದು ಎತ್ತು ಮೇಂಟೈನ್ ಮಾಡಕ್ಕೆ? ಲೋಡ್ ಎಷ್ಟು ರಾಗಿ ಹುಲ್ ಬೇಕು ಒಂದು? ಸರ್ ನೋಡಿ, ನಾವು ಈಗ ಕರೆಕ್ಟಾಗಿ 1 ವರ್ಷ ಆಯ್ತು ತಂದಾಕಿ. ಅದೇ ಒಂದು 20 ಟ್ರಾಕ್ಟರ್ ಮೇಲಿತ್ತು, 4 ಗಂಟೆ ಮೇಲೆ 20 ಟ್ರಾಕ್ಟರ್ ಆಯ್ತದೆ. ಓಕೆ. ಯಾವ ಭಾಗದಿಂದ ತರಿಸ್ತೀರಾ ನೀವು ಹುಲ್ಲೆಲ್ಲ? ನಾವು ಇಲ್ಲೆಲ್ಲ ನಮ್ಮ ಟೌನ್ ಎಲ್ಲ ತಗೊಂಡಿದ್ದೀವಿ, ಕನಕಪುರ ಟೌನ್ ಅಲ್ಲ? ಓಕೆ ಓಕೆ ಸರ್. ಆಮೇಲೆ ಇದ್ರ ಬಗ್ಗೆ ನೆಕ್ಸ್ಟ್ ಇವಾಗ ಈ ಎತ್ತುಗಳು ಕೊಟ್ಟರೆ ಬೇರೆ ಎತ್ತುಗಳು ತೊಗೊಂಬರ್ತೀರಾ ಇಮಿಡಿಯೇಟ್ಗೆ? ನಾವು ತಗೋತೀವಿ ಸರ್. ತಕ್ಷಣಕ್ಕೆ ಇರ್ಲೇಬೇಕು. ಮೊನ್ನೆ ಕೊಟ್ಬಿಟ್ಟಿದ್ದೀನಿ, ನಾಳೆ ಹೋಗ್ಬೇಕು ತರಕ್ಕೆ. ಯಾವ್ದನ್ನು ಕೊಟ್ಟಿದ್ದೀರಾ? ಇಲ್ಲಿ ಚನ್ನಪಟ್ಟಣ ಕೊಟ್ಟಿದ್ದೀನಿ. ಕೊಟ್ಬಿಟ್ಟಿದ್ದೀರಾ? ನೆಕ್ಸ್ಟ್ ಸರ್ ಯಾವ ಜಾತ್ರೆಗೆ ಹೋಗ್ತೀರಾ ನೆಕ್ಸ್ಟ್ ದಿನ? ಈಗ ಬೇಬಿಗೆ ಹೋಗ್ತೀವಿ. ಬೇಬಿ ಒಂದು ಮಾಗಡಿಗೆ ಸರ್? ಆಮೇಲೆ ಸೀಳಿಗೆ ಹೋಗ್ತೀವಿ. ಮಾಗಡಿಗೆ ಹೋಗಲ್ವಾ? ಆಮೇಲೆ ನಮ್ದು ಊರ ಹಬ್ಬ ಬರ್ತದೆ, ಊರ ಹಬ್ಬಕ್ಕೆ ಮೆರವಣಿಗೆ ಮಾಡ್ಬೇಕು ಟೌನ್ ಅಲ್ಲಿ ಕನಕಪುರ. ಯಾವ ದೇವ್ರದ್ದು ಸರ್ ಊರ ಹಬ್ಬ? ಬಾಣ್ತಮ್ಮನ ಹಬ್ಬ. ಬಾಣ್ತಮ್ಮನ ಹಬ್ಬ ಅಂತ. ಬಾಣ್ತಮ್ಮ. ಓಕೆ. ಇಲ್ಲಿ ನಾವು ಎಳವಾರ ಕಟ್ತೀವಿ. ಎಳವಾರ ಅಂದ್ರೆ ಮಾಮೂಲಿ ನೊಗ ಮಾಡ್ಬಿಟ್ಟು ಒಂದು ಕೊನೆ ಕಟ್ಟಿ ಸಿಟಿ ಎಲ್ಲ ರೌಂಡ್ ಹಾಕ್ತಿವಿ. ಓಕೆ ಓಕೆ. ಅದ ಹಬ್ಬ ಆದ್ಮೇಲೆ ಇನ್ನ ಜಾತ್ರೆ ಗಂಟ ರೆಸ್ಟ್ ಇವಕ್ಕೆ. ಸರ್ ಇವಾಗ ಬಣ್ಣ ಬರೋದಕ್ಕೆ ಯಾವ ತರ ತಿಂಡಿ ಕೊಟ್ರೆ ಒಳ್ಳೇದು ನಿಮ್ ಪ್ರಕಾರ? ಸರ್ ನಾವೇನು ಕೊಡ್ತಾ ಇಲ್ಲ. ರವೆ ಬೂಸ, ಮುಸ್ಕಿನ ಜೋಳ ಮಿಕ್ಸಿಂಗು, ಆಮೇಲೆ ಇದು ಚಕ್ಕೆ ಬೂಸ ಕೊಡು ಸರ್ ನಾವು. ಆಮೇಲೆ ವರ್ಷ ಪೂರ್ತಿ ಒಂದೇ ತರ ಆಹಾರನ? ಒಂದೇ ತರ. ಚಳಿಗಾಲದಲ್ಲಿ ಒಂಥರ, ಬೇಸಿಗೆಗಾಲದಲ್ಲಿ ಒಂಥರ ಹಂಗ್ ಮಾಡಿ ಚೇಂಜ್ ಮಾಡಲ್ಲ? ನೆಲ್ಲುಲ್ಲು ತಿಂಡಿ, ರವೆ ಗಂಜಿ, ಬೆಣ್ಣೆ ಕೊಟ್ರೆ 100-200 ಗ್ರಾಮ್ ಬೆಣ್ಣೆ. ಅಷ್ಟು ಬಿಟ್ರೆ ಇನ್ನೇನು ಕೊಡಲ್ಲ ಸರ್ ನಾವು. ಓಕೆ. ಎಷ್ಟು ನಿಮ್ಮ ಪ್ರಕಾರ ಎಷ್ಟು? ಒಂದು 500 ರೂಪಾಯಿ ಬೀಳ್ಬೋದು ಒಂದು ಜೊತೆಗೆ ಡೈಲಿ ಖರ್ಚು? 300-400 ರೂಪಾಯಿ ಅಷ್ಟೇ ಒಂದು ಜೊತೆಗೆ, 2 ಟೈಮ್ ಸೇರಿ ಉಳ್ದು ಸೇರಿ? ಉಳ್ದೆಲ್ಲ ಲೆಕ್ಕ ಹಾಕೊಂಡು ಜಾಸ್ತಿ ಆಗುತ್ತೆ. ಅದಾರ ಸ್ನೇಹಿತರು ಬಂದಾಗ 5 ಕಾಫಿ ಕೊಟ್ಬಿಟ್ಟು ಅದು ಹುಲ್ಲೊಂದು ಲೆಕ್ಕ ಹಾಕೊಂಡು ಕೂತ್ಕೊತೀರಾ? ಅಲ್ಲ, ಎಲ್ಲ ಖರ್ಚು ಬಂದೇ ಬರುತ್ತಲ್ಲ, ಆ ಆಳುಗಳ ಖರ್ಚು ಎಲ್ಲ ಬಂದೇ ಬರುತ್ತೆ ನಿಮ್ಮ ಪ್ರಕಾರ? ಸರ್ ಅದನ್ನೆಲ್ಲ ಲೆಕ್ಕಕ್ಕೆ ಹೋಗ್ಬಾರ್ದು. ಹೌದು, ಸಾಕಾಗಲ್ಲ. ಸರ್ ಗೊರ್ಸೆ ಎಲ್ಲ ಸರ್ ಯಾವ ಅದು ಮಾಡಿಸ್ಬೇಕಾ ಅವಾಗ ಬೆಳ್ಕೊಂಡಾಗ? ಗೊರ್ಸೆ ಸರ್ 3 ತಿಂಗಳಿಗೆ ಒಂದ್ಸತಿ ಮಾಡಿಸ್ಕೋಬೇಕು. ಯಾರು ಬರ್ತಾರದು? ಬರ್ತಾರೆ ಇಲ್ಲೇ ನವಾಜ್ ಅಂತ. ನವಾಜ್. ಓಕೆ. ಬರ್ತಾರೆ ಅವರೇ ಎಲ್ಲ ಕ್ಲೀನ್ ಆಗಿ. ಬಟ್ ಇವಕ್ಕೆ ಲಾಳ ಏನು ಕಟ್ಸೋದು ಬೇಕಾಗಿಲ್ಲ, ಕೆಲಸ ಮಾಡಲ್ಲ. ಅವನೇ ಬಂದು ಎಲ್ಲ ಮಾಡ್ತಾರೆ. ಸರ್ ಇದು ಎರಡರಲ್ಲಿ ನಿಮಗೆ ಇಷ್ಟವಾದ ಎತ್ತುಗಳು ಯಾವ್ದು ಸರ್ ಇದರಲ್ಲಿ? ಎರಡು ಇಷ್ಟನೇ? ಭೇದ ಭಾವ ಇಲ್ಲ? ಅದಕ್ಕೆ ಹೊಡ್ಕ ಬಾ ಹಿಂಗೆ. ಬೇಡ ಏನ್ ಕೊಡ್ರಿ? ಸರ್ ನೀವ್ಯಾಕೆ ಸರ್ ಹೆಸರಿಟ್ಟಿಲ್ಲ? ಎಲ್ಲರೂ ಹೆಸರಿಟ್ಟಿದ್ದಾರೆ ಟ್ರೆಂಡ್ ಈಗ. ಅಭ್ಯಾಸ ಇಲ್ಲ ಅಷ್ಟೇ. ಸರ್ ನಿಮ್ಗೆ ತಿಳಿಮಟ್ಟಿಗೆ ನೀವು ಚಿಕ್ಕ ವಯಸ್ಸಿಂದ ನಾಟಿ ಓರಿ ಅಂತ ಇದ್ರ, ಹಳ್ಳಿಕಾರ ಅಂತ ಇದ್ರ ನೀವು? ಅವಾಗೆಲ್ಲ ನಾಟಿ ದನನೇ ಅಂತಿದ್ದು ಹೇಳ್ತಾ ಇದ್ದ. ಈ ಹಳ್ಳಿಕಾರ ಅಂತ ನೀವು ಕೇಳಕ್ ಶುರು ಮಾಡಿದ ಎಷ್ಟು ವರ್ಷ ಆಯ್ತು ಸರ್? ಈಗ ಹಳ್ಳಿಕಾರು ಅಂತ ಅವಾಗ 100, ಹಳ್ಳಿಕಾರ್ ಅಂತ 100, ಹಳ್ಳಿಕಾರ ಜನಾಂಗ 100. ಈಗೆಲ್ಲ ನಾಟಿ ಈಗೆಲ್ಲ ಏನ್ ಮಾಡಿದ್ರು ಬ್ರ್ಯಾಂಡ್ ಅಂತ ಮಾಡಿದ್ರು. ಪುಂಗ್ನೂರು ಎಲ್ಲಾ ತರ ಹೆಸರು ಬಂದ್ಮೇಲೆ ನಮ್ಮತ್ಗೂ ಹಳ್ಳಿಕಾರ ಅಂದ್ರೆ ಏನ್ ತಪ್ಪು? ಹೌದು, ಪುಂಗ್ನೂರು, ಗಿರ್ರು, ಸಾಯಿವಾಲು ಅಂತಾರೆ. ಹಳ್ಳಿಕಾರ ಅಂದ್ರೆ ಏನು? ಹೌದು, ನಮ್ಮ ಹೆಮ್ಮೆ ಅದು. ನಮ್ಮ ಹೆಮ್ಮೆ ಅದು. ಸರ್ ನಿಮ್ ಕಡೆ ಯಾರು ಅಮೃತ್ ಮಾಲ್ ಈ ತರ ಸಾಕಲ್ಲ ಇಲ್ಲಿ? ಇಲ್ಲ, ಯಾರು ಇಷ್ಟಪಡಲ್ಲ ಈ ಕಡೆ ಇವಾಗ.
ಧನ್ಯವಾದ ಸರ್ ಮಾಹಿತಿಗೆ. ಥ್ಯಾಂಕ್ ಯು ಸರ್. ಓಕೆ.